ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದು ಎರಡೇ ಸ್ಟೆಪ್ಪಲ್ಲಿ ಹಾಕ್ಬೋದು, ತುಂಬ ಈಸಿಯಾಗಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಕಲರ್ ಕಾಂಬಿನೇಷನ್ ನೋಡಿ, ರಾಯಲ್ ಬ್ಲೂ ಒಂದು ಸ್ವಲ್ಪ ಮಿಕ್ಸ್ ಪರ್ಪಲ್ಲು ಜೊತೆಗೆ ಟೀಲ್ ಬ್ಲೂ ಕಲರ್ ಕಾಂಬಿನೇಷನು. ಎರಡು ಡಾರ್ಕ್ ಕಲರ್ ಶೇಡೇ ತೊಗೊಂಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ಲು, 11 ಆದರೂ ನಡೆಯುತ್ತೆ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲಿ 2 ಸರ್ತಿ ಸಿಂಗಲ್ಸ್ ಕ್ರೋಶೆ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದಕ್ಕೆ ಬೀಡ್ಸ್ ಒಂದು ಕ್ರಿಸ್ಟಲ್ ಬೀಡ್ಸು ಮತ್ತು ಸ್ಮಾಲ್ ರೌಂಡ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಕ್ರಿಸ್ಟಲ್ ತುಂಬ ಮ್ಯಾಚ್ ಆಗ್ತಾಯಿತ್ತು ಈ ಸ್ಯಾರಿಗೆ. ಅದು ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಬೇರೆ ಬೀಡ್ಸ್ ಕೂಡ ತೊಗೋಬೋದು. ಸೊ ಇಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ ನಾನು. 5 ಅಥವಾ 4 ಇಲ್ಲಿ ಕುಚ್ಚು ಬರುತ್ತೆ ನಮಗೆ. 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಲಾಕು ಸೇರಿಸಿ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಂದರೆ ಇವಾಗ ನಾವೇನು 5 ಚೈನ್ದು ಲಾಕ್ ಹಾಕಿದ್ವಿ ಅದನ್ನು ಸೇರಿಸ್ಕೊಂಡು 5 ಟೈಮ್ಸ್, 3 ಟೈಮ್ಸ್ ಆಯಿತು. 4th ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. ಸೊ 5 ಚೈನ್ ಹಾಕಿ 5 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಸೊ ಸ್ಟಾರ್ಟಿಂಗ್ 5 ಚೈನ್ 5 ಸಿಂಗಲ್ ಕ್ರೋಶೆ. ಇಲ್ಲಿ 3 ಚೈನ್ ಹಾಕೋತೀನಿ. ಇವಾಗ 3 ಚೈನ್ ಹಾಕೋಬೇಕು. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ 5 ಚೈನ್ 5 ಸಿಂಗಲ್ ಕ್ರೋಶೆ 3 ಚೈನ್ ಈ ರೀತಿ ಹಾಕ್ಕೊಂಡು ಇವಾಗ ಬೀಡ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡು, ಒಂದು ಕ್ರಿಸ್ಟಲ್ ಬೀಡು, ಇನ್ನೂ ಒಂದು ಸ್ಮಾಲ್ ಬೀಡು ಈ ರೀತಿ ನೀಡಲ್ಗೆ ಪೋಣಿಸ್ಕೊಂಡು ನಾವು ದಾರಕ್ಕೆ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಸೊ ಬೀಡ್ ಲಾಕ್ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಸಾರಿಗೆ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಕಾಂಬಿನೇಷನ್ ತೊಗೊಳೋದ್ರಿಂದ ಬೀಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಕ್ರಿಸ್ಟಲ್ ಶೈನ್ ಜೊತೆಗೆ ಆ ಸ್ಮಾಲ್ ಬೀಡ್ಸು ತುಂಬ ಮ್ಯಾಚ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಸೊ ಮತ್ತೆ ಅಲ್ಲಿಂದ ನಾನಿಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. ಬೀಡ್ಸ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ 6 ಚೈನ್ ಹಾಕಿ ಸ್ವಲ್ಪ ಸೀರೆನ ಟರ್ನ್ ಮಾಡ್ತೀನಿ ಬ್ಯಾಕ್ ಸೈಡ್ಗೆ. ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ ಈ ರೀತಿ ಟರ್ನ್ ಮಾಡಿಕೊಂಡು 6 ಚೈನ್ ಏನಿದೆ ಸೊ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದನ್ನು ಮತ್ತೆ 3 ಚೈನ್ ಹಾಕಿ ಅಲ್ಲಿ 5 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಲಾಸ್ಟ್ 1. ಸೊ ಅಂದರೆ ಫಸ್ಟ್ 1 ಬ್ಯಾಕ್ ಸೈಡಿಂದ. ಸೊ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡ್ಗೆ ಸಾರಿನ ಟರ್ನ್ ಮಾಡ್ಕೋತೀನಿ. ಬ್ಯಾಕ್ ಸೈಡಿಂದ ನಾವು 6 ಚೈನ್ ಹಾಕಿ ಲಾಕ್ ಮಾಡಿದೆ, 3 ಚೈನ್ ಹಾಕಿ ಲಾಕ್ ಮಾಡಿದೆ, ಮತ್ತು ಫ್ರಂಟ್ ಸೈಡ್ಗೆ ಸಾರಿ ಟರ್ನ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿದ್ದೀನಿ. ಇವಾಗ ರೌಂಡ್ ಗೋಲ್ಡನ್ ಬೀಡು ಸ್ಮಾಲ್ ಸೈಜ್ ಬೀಡನ್ನ ಒಂದನ್ನು ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 1 ಟೈಮ್ ದಾರ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ 2 ಕಂಬ 1 ಬೀಡನ್ನ ಇನ್ಸರ್ಟ್ ಮಾಡಿ. ಇವಾಗ 2 ಡಬಲ್ ಕ್ರೋಶೆ 1 ಬೀಡು, 2 ಡಬಲ್ ಕ್ರೋಶೆ 1 ಬೀಡು, ಇದೇ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗು 3 ಚೈನ್ ಇರುತ್ತೆ ಮತ್ತು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಿ ಅಲ್ಲ, 2 ಸೇರಿ ನಮಗೆ 2 ಕಂಬ ಥರ ಕನ್ಸಿಡರ್ ಮಾಡಿ ಅದಕ್ಕೆ ನಾನು ಟರ್ನ್ ಆಗಿದ ತಕ್ಷಣ ಬೀಡನ್ನ ಇನ್ಸರ್ಟ್ ಮಾಡಿದ್ದು. ಸೊ ಅಲ್ಲಿಗೆ ನಮಗೆ 2 ಕಂಬ 1 ಬೀಡು, 2 ಕಂಬ 1 ಬೀಡು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಅದು ಬೀಡನ್ನ ಇನ್ಸರ್ಟ್ ಮಾಡೋದು, 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಇಲ್ಲಿ ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲ ಡಬಲ್ ಕ್ರೋಶೆ ಆದರೂ ನಡೆಯುತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಕಂಬಗಳೆರಡು ಮಾಡ್ಕೊಂಡಿದ್ದು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ 2 ಕಂಬ 1 ಬೀಡ್, 2 ಕಂಬ 1 ಬೀಡ್ ಆ ಥರ ಮಾಡೋದು. ಫ್ರೆಂಡ್ಸ್, ಇಲ್ಲಿ ನಾನು 7 ಬೀಡ್ಸ್ ತೊಗೊಂಡಿದ್ದೀನಿ, 7 ಬೀಡನ್ನ ತೊಗೊಂಡಿದ್ದೀನಿ. 6 ಬೀಡ್ಸ್ ಆದರೂ ನಡೆಯುತ್ತೆ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಸ್ಟಲ್ಲಿ ಕೂಡ 2 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲೇ ಲಾಕನ್ನು ಸೇರಿಸಿ 5 ಸಿಂಗಲ್ ಕ್ರೋಶೆ. ಸೊ ಸ್ಟಾರ್ಟಿಂಗ್ ನಾವು ಆರ್ಚ್
ಸ್ಟಾರ್ಟಿಂಗ್ ಅದೇ ಥರ ಮಾಡಿದ್ದೀವಿ ಅಲ್ವಾ, 5 ಚೈನ್ ಆದಮೇಲೆ 5 ಸಿಂಗಲ್ ಕ್ರೋಶೆ. ಎಂಡಲ್ಲಿ ಕೂಡ ಅಂದರೆ ಆರ್ಚ್ ಕಂಪ್ಲೀಟ್ ಆದ ತಕ್ಷಣ, ಲಾಕ್ ಮಾಡಿದ ತಕ್ಷಣ ಇಲ್ಲಿ ಕೂಡ 5 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ 7 ಬೀಡ್ಸ್ನ ಹಾಕಿದ್ದೀನಿ. 5 ಚೈನ್ 5 ಸಿಂಗಲ್ ಕ್ರೋಶೆ. ಇಲ್ಲಿ ಕೂಡ 5 ಸಿಂಗಲ್ ಕ್ರೋಶೆ ಆಯ್ತಲ್ಲ, 5 ಚೈನ್ ಬರಬೇಕು ನಮಗೆ. ಸೊ ಸ್ಟಾರ್ಟಿಂಗ್ ಯಾವ ರೀತಿ ತೊಗೊಂಡಿದ್ವಿ, ಎಂಡಿಂಗ್ ಕೂಡ ಅದೇ ರೀತಿ ಬಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ 5 ಚೈನ್ ಹಾಕ್ಕೋತೀನಿ. ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಲಾಕ್, ಮತ್ತು 5 ಸಿಂಗಲ್ ಕ್ರೋಶೆ, ಅಂದರೆ ಆ ಲಾಕನ್ನು ಸೇರಿ 5, ಅದನ್ನು ಬಿಟ್ಟು 4 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತೀನಿ. ಸೊ ಇದು ಗ್ಯಾಪ್ಗೋಸ್ಕರ ಫ್ರೆಂಡ್ಸ್. ಇದು ಸಿಂಗಲ್ ಕ್ರೋಶೆ ಚೆನ್ನಾಗಿ ಕಾಣುತ್ತೆ, ಒಂಥರ ನೀಟ್ ಫಿನಿಶಿಂಗ್, ಎಲಿಗೆಂಟ್ ಲುಕ್ ಥರ ಕಾಣುತ್ತೆ. ಸೊ ಬೇಕಂದರೆ ನೀವು ಚೈನ್ಸ್ ಕೂಡ ಹಾಕ್ಕೋಬೋದು. 5 ಸಿಂಗಲ್ ಕ್ರೋಶೆ ಬದಲು 4 ಚೈನ್ ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ ಸಿಂಗಲ್ ಕ್ರೋಶೆಸೇ ಯೂಸ್ ಮಾಡಿದ್ದೀನಿ. ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಕುಚ್ಚಿಗೆ ಆರ್ಚ್ಗೆ ಒಂಚೂರು ಗ್ಯಾಪ್ ಇರಲಿ ಅಂದ್ಬಿಟ್ಟು ಈ ರೀತಿ 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 3 ಚೈನ್ ಹಾಕಿ ಲಾಕ್ ಮಾಡೋಣ. ಆರ್ಚ್ ಸ್ಟಾರ್ಟ್ ಆಗೋ ಮುಂಚೆ ನಾವು 3 ಚೈನ್ ಹಾಕಿ ದಾರ ಮೇಲೆ ಮಾಡಿ ಬೀಡನ್ನ ಹಾಕಬೇಕು. ಸೊ 5 ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್, ಅದು ಲಾಕ್ ಮಾಡಿ ದಾರ ಮೇಲೆ ಮಾಡಿ ಬೀಡ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ 6 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ನಮಗಿಲ್ಲಿ 2 ಸ್ಟೆಪ್ ಹಾಕೋ ಬದಲು ಒಂದೇ ಸ್ಟೆಪ್ ಹಾಕ್ಬೋದು ಫ್ರೆಂಡ್ಸ್. ಈ ರೀತಿ 6 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳೋದ್ರಿಂದ 1 ಸ್ಟೆಪ್ ಸ್ಕಿಪ್ ಮಾಡ್ಬೋದು ನಾವು. ಮತ್ತು 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಸೊ ನಾವು ಡಿಸೈನ್ ಎಷ್ಟು ಬೇಕೋ ಅಷ್ಟೇ ಟರ್ನ್ ಮಾಡ್ಕೊಳ್ಬೋದು. ಫುಲ್ ಸ್ಯಾರಿ ಟರ್ನ್ ಮಾಡಬೇಕಂತ ಏನಿಲ್ಲ ನೋಡಿ. ಅಷ್ಟೇ ಟರ್ನ್ ಮಾಡಿ ಲಾಕ್ ಮಾಡಿದ ತಕ್ಷಣ ನಾನು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡೆ. ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಮತ್ತು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಬೀಡ್ ಕೆಳಗಡೆ ಇರೋ 6 ಚೈನಿಗೆ 2 ಕಂಬ 1 ಬೀಡ್, 2 ಕಂಬ 1 ಬೀಡ್ ಆ ಥರ ಹಾಕ್ಕೊಂಡು ಹೋಗೋಣ. 7 ಬೀಡ್ಸ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಸೊ 7 ಬೀಡ್ಗಳನ್ನ ಹಾಕೋತೀನಿ. 6 ಹಾಕೋಬೋದು, ಇಲ್ಲ 7 8 ಕೂಡ ಹಾಕೋಬೋದು. 8 ಜಾಸ್ತಿ ಆಗುತ್ತೆ, ಕಂಜೆಸ್ಟ್ ಅನಿಸ್ಬಿಡುತ್ತೆ ನಿಮಗೆ. 7 ಸರಿ ಹೋಗುತ್ತೆ. ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿ ಮತ್ತೆ 5 ಸಿಂಗಲ್ ಕ್ರೋಶೆ, 5 ಚೈನ್, ಮತ್ತು 5 ಸಿಂಗಲ್ ಕ್ರೋಶೆ, 3 ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇದು ಫುಲ್ಲು ಸ್ಯಾರಿಗೆ ಹೀಗೆ ಹಾಕ್ಕೊಂಡು ಹೋಗೋದು. ಇದೇ ಒಂದು ಡಿಸೈನ್ ಆಗೋಗುತ್ತೆ. ಇದಕ್ಕೆ ಕೂಡ ನಾವು ಕುಚ್ಚು ಕಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನು, ಬಟ್ ಇದಕ್ಕೆ ಎಕ್ಸ್ಟ್ರಾ ಸ್ಟೆಪ್ ಕೂಡ ಬರುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇತ್ತು. ಒಂದು 4 ಚೈನ್ ಹಾಕಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನ್ ಹಾಕಿ ಎಂಡ್ ಮಾಡಿದ್ದೀನಿ, ಕಟ್ ಮಾಡಿ ಲಾಕ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕಲರ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇದೇ ಶೇಡ್ ತೊಗೊಂಡಿದ್ದೀನಿ, ಚೂರು ಡಾರ್ಕ್, ಬಟ್ ವಿಡಿಯೋದಲ್ಲಿ ಗೊತ್ತಾಗಿಲ್ಲ. ಸ್ವಲ್ಪ ಲಿಟಲ್ ಬಿಟ್ ಡಾರ್ಕ್ ತೊಗೊಂಡಿದ್ದೀನಿ. ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಈ ಕಲರ್ ಕೂಡ. ಸೊ ಸಿಂಗಲ್ ಕ್ರೋಶೆ ಮಾಡೋಣ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 5 ಚೈನ್ ಎಲ್ಲಿರುತ್ತೆ ಅಲ್ಲೇ 5 ಚೈನ್ ಹಾಕೋಣ. 4 5 ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ ಅಲ್ವಾ, ಸಿಂಗಲ್ ಕ್ರೋಶೆ ಮೇಲೆ ಹೋಲ್ಸ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಸತಿ ಆಯ್ತಲ್ವ. ಸೊ ಅಲ್ಲಿಂದ ಇವಾಗ ಫಸ್ಟ್ 5 ಚೈನ್ ಮಾಡಿದ್ದೀನಿ, 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೊ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ, ಆ ಗ್ಯಾಪ್ ಹಾಗೆ ಬಿಡಬೇಕು. ಇಲ್ಲಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ 2 ಕಂಬ ಆ ಥರ ಕನ್ಸಿಡರ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, 3 ಚೈನ್ 3 ಚೈನು, ಅದ್ರ ಸೆಂಟ್ರಲ್ಲಿ ನೋಡಿ ಮೇಲ್ಗಡೆ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ನಾನು ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆರಡು ದಾರನ 1 ಮಾಡ್ಕೊಳ್ತೀನಿ. ಸೊ 1 ಕಂಬ ಮಾಡ್ಕೊಂಡಿದ್ದೀನಿ. 2 ಕಂಬಗಳ ಮೇಲೆ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಸೆಂಟ್ರಲ್ಲಿ, ಸೊ ಆ ಹೋಲ್ ಗ್ಯಾಪಿಗೆ ನಾನು 2 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಕಂಬಗಳ ಮಧ್ಯ ಮಾಡಬೇಡಿ, ಯಾಕಂದರೆ ಅದು ಲೆಂತಿ ಬರಲ್ಲ, ಅಷ್ಟು ನೀಟಾಗಿ ಕಾಣಲ್ಲ. ಸೊ ಮೇಲ್ಗಡೆ ಇರೋ ಗ್ಯಾಪ್ ಹೋಲ್ಗೆ ನೀವು ಮಾಡಬೇಕು 2 ಕಂಬನ. ಸೊ 2 ಕಂಬ ಮಾಡಿ ಅಲ್ಲಿಂದ 3 ಚೈನ್ನ ಹಾಕೋತೀನಿ ನಾನು. ಸೊ 2 ಕಂಬ ಮಾಡಿ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ.
3 ಚೈನ್ ಹಾಕ್ಕೊಂಡು ಈ 2 ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಇದೆ ನೋಡಿ, ಸೊ ಬ್ಯಾಕ್ ಸೈಡು ಅಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಪಿಕಾಟು ಫ್ರೆಂಡ್ಸ್, ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಸೊ 2 ಕಂಬ ಹಾಕಿ ಪಿಕಾಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಟಿಫಾಗೆ ನೀಟಾಗಿ ಕಾಣುತ್ತೆ, ಅದಕ್ಕೆ 2 ಕಂಬ ಮಾಡಿ ಪಿಕಾಟ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ 2 ಕಂಬ ಹಾಕಿದ್ದೀವಲ್ಲ, 2 ಬೀಡ್ ಮಧ್ಯ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, 2 ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ನಾನು ನೀಡಲ್ಲಿ ಹಾಕಿ ದಾರ ತಂದು 2 ದಾರ 1 ಮಾಡ್ಕೋತೀನಿ, 2 ದಾರ 1 ಮಾಡ್ಕೋತೀನಿ. ಸೊ 2 ಡಬಲ್ ಕ್ರೋಶೆ ಸೇಮ್ ಹೋಲ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದೇ ಹೋಲಲ್ಲಿ 2 ಕಂಬಗಳನ್ನ ಹಾಕ್ಕೊಂಡು 3 ಚೈನ್ ಹಾಕೋಣ. 3 ಚೈನ್ ಮತ್ತು 2 ಕಂಬದ ಗ್ಯಾಪ್ ಇರುತ್ತೆ ನೋಡಿ ಬೀಡ್ ಮೇಲೆ, ಸೊ ಅಲ್ಲಿ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊ. ಸೊ ಮತ್ತೆ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಕಂಬಗಳು 2 ಕಂಬ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಯಾವಾಗಲೂ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಬೀಡ್ ತೊಗೋತೀವಿ, 1 ಪಿಕಾಟ್ ಆದಮೇಲೆ ಬೀಡ್ ತೊಗೋತೀವಿ. ಇಲ್ಲಾಂದರೆ ಈ ಥರ 2 ಕಂಬ ಆದಮೇಲೆ ಬೀಡ್ ತೊಗೊಳ್ಳೋದು ನೋಡಿ, 1 ಪಿಕಾಟ್ ಆದಮೇಲೆ 1 ಬೀಡ್, 1 ಪಿಕಾಟ್ ಆದಮೇಲೆ 1 ಬೀಡ್, ಆ ಥರ ಕಾಣುತ್ತೆ. ಸೊ ಒಂಥರ ಕ್ರಿಸ್ಟಲ್ ಯೂಸ್ ಮಾಡಿರೋದು, ಪಿಕಾಟ್ ಯೂಸ್ ಮಾಡಿರೋದು, ಸೆಕೆಂಡ್ ಸ್ಟೆಪ್ಪಲ್ಲೇ ಬೀಡ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅಂದರೆ ಸೆಕೆಂಡ್ ಸ್ಟೆಪ್ ಅಂದರೆ ಫಸ್ಟ್ ಆರ್ಚಿಗೆ. ಸೊ ಈ ರೀತಿ 3 ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕು. ಸೊ ಪ್ರತಿ 7 ಬೀಡ್ಸ್ ಇದೆ ಅಂದರೆ 8 ಪಿಕಾಟ್ಸ್ ಬರುತ್ತೆ ಫ್ರೆಂಡ್ಸ್. 8 ಪಿಕಾಟ್ಸ್ನ ಹಾಕ್ಕೊಳ್ಳಿ. ಸೊ 6 ಬೀಡ್ಸ್ ತೊಗೊಂಡ್ರೆ 7 ಪಿಕಾಟ್ಸ್ ಬರುತ್ತೆ. 2 ಕಂಬ ಮಾಡೋದು. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಇಲ್ಲ ಡಬಲ್ ಕ್ರೋಶೆ ಆದರೂ ಮಾಡ್ಕೊ. ಸೊ ನಿಮ್ಮ ಇಷ್ಟ. ಬ್ಯಾಕ್ ಸೈಡಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಪಿಕಾಟ್ಸ್ ಮಧ್ಯದಲ್ಲಿ ಬೀಡ್ ಬಂದಂಗೆ ಕಾಣುತ್ತೆ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ 8 ಪಿಕಾಟ್ಸ್ ಆಯ್ತಲ್ವಾ. 1 ಸಿಂಗಲ್ ಕ್ರೋಶೆ ಹಿಂದೆ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆ ಸೈಡ್ ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಬರೋ ಥರ ಮಾಡಿದ್ದು, ಇಲ್ಲಿ ಕೂಡ 1 ಲಾಕ್ ಮಾಡಿ ಸಿಂಗಲ್ ಕ್ರೋಶೆ, ಇನ್ನೂ 1 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ, ಇಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಮಾಡಿ, ಮತ್ತು 5 ಚೈನ್ ಇರೋ ಕಡೆ 5 ಚೈನ್, 4 5, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಅಂದರೆ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಇನ್ನೂ 1 ಸತಿ ಸಿಂಗಲ್ ಕ್ರೋಶೆ, ಒಟ್ಟು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಟೈಮ್ಸ್ ಮಾಡಿ ಇನ್ನು ಡೈರೆಕ್ಟಾಗಿ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅಲ್ಲಿ 2 ಕಂಬ ಅಂದರೆ 3 ಚೈನ್ 2 ಸತಿ ಹಾಕಿರ್ತೀವಲ್ಲ, ಮೇಲೆ ಹೋಲ್ ಗ್ಯಾಪಿಗೆ 2 ಕಂಬಗಳನ್ನ ಮಾಡೋಣ. ಒಂದೇ ಹೋಲ್ ಗ್ಯಾಪಿಗೆ 2 ಕಂಬ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದರೂ ಸರಿ, ಟ್ರಿಪಲ್ ಕ್ರೋಶೆ ಆದರೂ ಸರಿ, 2 ಕಂಬ ಮಾಡಿಕೊಂಡು 3 ಚೈನ್ ಹಾಕೋಣ, ಪಿಕಾಟ್ ಮಾಡೋಣ. 3 ಚೈನ್ ಪಿಕಾಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಹೋಗಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಪ್ರತಿಯೊಂದು ಕಡೆ ಪಿಕಾಟ್ಸ್ ಮಾಡ್ಕೊಂಡು ಹೋಗೋದು. ಸೊ ತುಂಬ ಫಾಸ್ಟಾಗಿ ಆಗೋಗುತ್ತೆ ಫ್ರೆಂಡ್ಸ್. ಡಿಸೈನು ಅಷ್ಟೇ, ತುಂಬ ಟೈಮ್ ತೊಗೊಳ್ಳಲ್ಲ ಇದು. ಆರ್ಚು ಅಷ್ಟೇ, 21 to 24 ಬರುತ್ತೆ ಅಷ್ಟೇ. ಯಾಕಂದರೆ ನಾವು ಕುಚ್ಚಿಗೆ ಆರ್ಚಿಗೆ ಒಂದು ಚಿಕ್ಕದು 1-2 ಸಿಂಗಲ್ ಕ್ರೋಶೆ ಅಷ್ಟು ಎಕ್ಸ್ಟ್ರಾ ಗ್ಯಾಪ್ ಕೊಟ್ಟಿದ್ದೀನಿ ಅಲ್ಲ, ಆದಷ್ಟು ನೀಟಾಗೆ ಚೆನ್ನಾಗಿ ಬರುತ್ತೆ. ಬೇಗ ಕೂಡ ಆಗುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ, ಬಟ್ ನೀಟ್ ಡಿಸೈನ್ ಬರುತ್ತೆ ಈ ರೀತಿ ನೋಡಿ. ಸೊ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ, ಕ್ರಿಸ್ಟಲ್ ಬೀಡು ಶೈನ್ ಆಗ್ತಾ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಡೈರೆಕ್ಟಾಗಿ ನೋಡಬೇಕು, ತುಂಬ ಡಿಸೈನ್ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. 1 ಬೀಡು 1 ಪಿಕಾಟು ಎಷ್ಟು ನೀಟಾಗಿ ಕಾಣಿಸುತ್ತೆ ನಿಮಗೆ ಆ ಸ್ಟೆಪ್ಪಲ್ಲಿ ಜಾಯಿನ್ ಕಡೆ. ಸೊ ಇದೇ ರೀತಿ ಪಿಕಾಟ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಸೆಕೆಂಡ್ ಆರ್ಚಲ್ಲಿ ಕೂಡ. ಸೊ ಪೂರ್ತಿ ಹಾಕಿ ಎಂಡಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ, 5 ಚೈನ್ ಇರೋ ಕಡೆ 5 ಚೈನ್ ಮತ್ತು 2 ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ನೆಕ್ಸ್ಟ್ ಆರ್ಚಿಗೆ. ಸೊ ಅಂಥ ಜಾಸ್ತಿ ಗ್ಯಾಪು ಕಾಣಿಸಲ್ಲ ಫ್ರೆಂಡ್ಸ್, ನಿಮ್ಗೆ ನೀಟಾಗೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ, ಬೇಗ ಕೂಡ ಆಗೋಗುತ್ತೆ ಈ ಡಿಸೈನು. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೋದು.
ಸೊ ಇದು ಪೂರ್ತಿ ಕೂಡ ಸಿಂಗಲ್ ಸ್ಟೆಪ್ಪಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಫುಲ್ ಬ್ಲೂ ಆಗುತ್ತೆ ಅಲ್ವಾ. ಸೊ 2 ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ ಕುಚ್ಚು ಕೂಡ 2 ಕಲರೆಲ್ಲ ಕಟ್ಟಿದ್ದೀನಿ. 2 ಕಲರ್ ಬ್ಲೂ, 2 ಕಲರು ಟೀಲ್ ಬ್ಲೂ ಆ ಥರ ತೊಗೊಂಡಿದ್ದೀನಿ. ಗೋಲ್ಡ್ ತೊಗೊಂಡಿದ್ರೆ ನಡೀತಿತ್ತು ಫ್ರೆಂಡ್ಸ್. ಎಕ್ಸಾಕ್ಟ್ ಮ್ಯಾಚಿಂಗ್ ಗೋಲ್ಡ್ ಸಿಕ್ಕಿದ್ರೆ ಗೋಲ್ಡ್ ಕುಚ್ಚು ಕಟ್ಟಿ, ಇಲ್ಲಾಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಶೇಡ್ಸಲ್ಲಿ ಕುಚ್ಚು ಕಟ್ಕೋಬೇಡಿ, ಯಾಕಂದರೆ ತುಂಬ ಒಂಥರ ಆಡಾಗಿ ಕಾಣುತ್ತೆ. ನೀವು ನಾರ್ಮಲ್ ಸ್ಯಾರಿ ಕಲರ್ ಏನಿದೆ ಅದನ್ನು ಯೂಸ್ ಮಾಡಿ ಕುಚ್ಚು ಕಟ್ಕೋಬೋದು. ಸೊ 2 ಡಾರ್ಕ್ ಶೇಡೆ, 2 ಟೀಲು ಬ್ಲೂ, 2 ನೇವಿ ಬ್ಲೂ ಟೈಪು, ಪರ್ಪಲ್ಲು ಶೇಡ್ ಇದೆ ಮಿಕ್ಸು ನೇವಿ ಬ್ಲೂ ಫ್ರೆಂಡ್ಸ್ ಇದು. ಸೊ ಅದಕ್ಕೆ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಪ್ರೈಸ್ ಬಂದು 650, ಅರೌಂಡು 700 ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಬಟ್ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್, ತುಂಬ ಫಾಸ್ಟಾಗಿ ಹಾಕ್ಬೋದು ಡಿಸೈನು. ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟ್ರೈ ಮಾಡಿ ಫ್ರೆಂಡ್ಸ್, ಅದು ಕ್ರಿಸ್ಟಲ್ ಬೀಡ್ ಹಾಕಿನೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.